ನಮಸ್ಕಾರ ಪ್ರೀತಿಯ ವೀಕ್ಷಕ ಅಭಿಮಾನಿಗಳೇ, ಗ್ಲೋಬಲ್ ರಾಜಕೀಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಜೀವನ್ ಕುಮಾರ್. ವೀಕ್ಷಕರೇ, ಇಂದಿನ ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಪರಿಸ್ಥಿತಿಗಳು ಎಷ್ಟು ವೇಗದಲ್ಲಿ ಬದಲಾಗುತ್ತಿರುತ್ತದೆ ಎಂದು ತಮಗೆಲ್ಲ ತಿಳಿದೇ ಇದೆ. ಜಾಗತಿಕ ಮಟ್ಟದಲ್ಲಿ ಯಾವ ದೇಶವೂ ಕೂಡ ಮತ್ತೊಂದು ದೇಶದ ಹಿತಾಸಕ್ತಿಯ ಬಗ್ಗೆ ಚಿಂತಿಸುವುದಕ್ಕಿಂತ ತನ್ನ ದೇಶ, ಜನತೆ ಹಾಗೂ ದೇಶದ ಹಿತಾಸಕ್ತಿಯ ಬಗ್ಗೆ ಮಾತ್ರ ಚಿಂತಿಸುತ್ತದೆ. ಅದು ಅಲ್ಲದೆ ಕಾಲ, ಪರಿಸ್ಥಿತಿ ಸೇರಿದಂತೆ ವಿವಿಧ ಜಾಗತಿಕ ಸನ್ನಿವೇಶಗಳಿಗೆ ತಕ್ಕಂತೆ ಪ್ರತಿಯೊಂದು ದೇಶಗಳು ತಮ್ಮ ಜಾಗತಿಕ ರಣನೀತಿ ಅಥವಾ ವಿದೇಶಿ ನೀತಿಯಲ್ಲಿ ಮಾರ್ಪಾಡು ಮಾಡಿಕೊಳ್ಳುತ್ತದೆ. ದೇರ್ ಆರ್ ನೋ ಪರ್ಮನೆಂಟ್ ಎನಿಮೀಸ್ ಆ್ಯಂಡ್ ಪರ್ಮನೆಂಟ್ ಫ್ರೆಂಡ್ಸ್, ಓನ್ಲಿ ಪರ್ಮನೆಂಟ್ ಇಂಟ್ರೆಸ್ಟ್ ಎನ್ನುವ ಮಾತು ಎಷ್ಟು ಅಕ್ಷರಶಃ ಸತ್ಯ ಎಂಬುದು ಇಂದಿನ ಜಾಗತಿಕ ಪರಿಸ್ಥಿತಿ ನೋಡಿದರೆ ಅರಿವಾಗುತ್ತದೆ. ಇದರ ಮೂಲ ಅರ್ಥ ಏನೆಂದರೆ, ಯಾವುದೇ ದೇಶಗಳು ಕೂಡ ತಮ್ಮ ದೇಶಗಳ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ವಿದೇಶಿ ನೀತಿಯಲ್ಲಿ ಯಾವುದೇ ಬದಲಾವಣೆ ತರುತ್ತದೆ ಎಂಬುದಾಗಿದೆ. ಒಂದೇ ಮಾತ್ರದಲ್ಲಿ ಹೇಳುವುದಾದರೆ, ಜಾಗತಿಕ ರಾಜಕೀಯದಲ್ಲಿ ಯಾರು ಕೂಡ ಮಿತ್ರರೂ ಅಲ್ಲ, ಶತ್ರುಗಳೂ ಅಲ್ಲ. ಎಲ್ಲವೂ ಆಯಾ ಸಮಯಕ್ಕೆ ಅನುಗುಣವಾದ ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಎಂಬುದಾಗಿದೆ. ಇನ್ನು ವಿಶ್ವದಲ್ಲಿ ಅಮೆರಿಕ ಹಾಗೂ ಚೀನಾ ನಡುವಿನ ಮುಸುಕಿನ ಗುದ್ದಾಟ ಅಥವಾ ಶೀತಲ ಸಮರ ಯಾವ ರೀತಿ ಇದೆ ಎಂದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಇದೇ ಕಾರಣಕ್ಕೆ ಚೀನಾವನ್ನು ನಿಯಂತ್ರಿಸಲು ಇಂಡೋ ಪೆಸಿಫಿಕ್ ವಲಯ ಅಂದರೆ ಭಾರತದ ಸಾಗರ ಕ್ಷೇತ್ರದಲ್ಲಿ ಭಾರತವನ್ನು ಅಮೆರಿಕ ತನ್ನ ಸ್ಟ್ರಾಟಜಿಕ್ ಪಾಲುದಾರರನ್ನಾಗಿ ಗುರುತಿಸಿತ್ತು. ಕಳೆದ ಹಲವು ವರ್ಷಗಳಿಂದ ಇದು ನಡೆದುಕೊಂಡು ಕೂಡ ಬಂದಿತ್ತು. ಅದು ಅಲ್ಲದೆ ಭಾರತ ಹಾಗೂ ಚೀನಾ ನಡುವಿನ ಸಂಘರ್ಷ ಕೂಡ ಅಮೆರಿಕದ ಹಿತಾಸಕ್ತಿಗೆ ಕೂಡ ಪೂರಕವಾಗಿಯೇ ಇತ್ತು. ಆದರೆ ಟ್ರಂಪ್ ಅವರ 2ನೇ ಆಡಳಿತಾವಧಿಯಲ್ಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ನಾಟಕೀಯ ತಿರುವು ಪಡೆದುಕೊಂಡಿತ್ತು ಎಂಬುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಆಪ್ತ ಮಿತ್ರ ರಾಷ್ಟ್ರವೆಂದೇ ಗುರುತಿಸಿಕೊಂಡಿದ್ದ ಅಮೆರಿಕ ಹಾಗೂ ಭಾರತವು ವ್ಯಾಪಾರ ವಿಚಾರದಲ್ಲಿ ಮುಸುಕಿನ ಗುದ್ದಾಟ ನಡೆಸುತ್ತಿದ್ದರೆ, ಅತ್ತ ಭಾರತ ಹಾಗೂ ಚೀನಾ ನಡುವೆ ಕೊಂಚ ಮಿತ್ರತ್ವ ಬೆಳೆದಿದೆ. ಅದು ಅಲ್ಲದೆ ಪಾಕ್ನಲ್ಲಿ ಇದೆ ಎನ್ನಲಾದ ರೇರ್ ಅರ್ತ್ ಮಿನರಲ್ಸ್ನ ಆಸೆಗೆ ಬಿದ್ದ ಅಮೆರಿಕ ಸದ್ಯ ಪಾಕಿಸ್ತಾನ ಜೊತೆ ದೋಸ್ತಿ ನಡೆಸಲು ಹೊರಟಿದೆ. ಇದೇ ಕಾರಣಕ್ಕಾಗಿ ಮಾಜಿ ಬ್ರಿಟನ್ ಪ್ರಧಾನಿ ಲಾರ್ಡ್ ಪಾಲ್ಮರ್ಸ್ಟೋನ್ ಅವರ ಮಾತು ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಎಂಬುದು ನಮಗೆ ಮನವರಿಕೆಯಾಗುತ್ತದೆ. ತೀರಾ ಇತ್ತೀಚಿನವರೆಗೂ ಇಂಡೋ ಪೆಸಿಫಿಕ್ನಲ್ಲಿ ಚೀನಾವನ್ನು ನಿಯಂತ್ರಿಸಲು ಅಮೆರಿಕವು ಭಾರತವನ್ನು ತನ್ನ ಪ್ರಮುಖ ಪಾಲುದಾರ ರಾಷ್ಟ್ರವನ್ನಾಗಿ ಗುರುತಿಸಿತ್ತು. ಎಲ್ಲವೂ ಇದೇ ರೀತಿ ಮುಂದುವರಿಯುತ್ತದೆ ಎಂದು ಹೇಳುತ್ತಿರುವ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಸದ್ಯದ ಆಡಳಿತಾವಧಿಯು ಎಲ್ಲವನ್ನೂ ಬದಲಿಸಿಕೊಂಡಿತು ಎಂದರೆ ತಪ್ಪಾಗಲಾರದು. ಭಾರತ ಜೊತೆಗೆ ಕಳೆದ ಹಲವು ದಶಕಗಳ ಕಾಲ ಅಮೆರಿಕದ ಹಲವು ಅಧ್ಯಕ್ಷರು ಬೆಳೆಸಿಕೊಂಡಿದ್ದ ಆತ್ಮೀಯ ಸ್ನೇಹವನ್ನು ಬದಿಗೊತ್ತಿ ಸದ್ಯ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನ ಜೊತೆ ಸ್ನೇಹ ಹಸ್ತ ಚಾಚಿದ್ದಾರೆ. ಇಂದಿನ ಕಾಲದಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಚಿಪ್ ತಯಾರಿಕೆಯಲ್ಲಿ ಬೇಕಾಗುವ ಪ್ರಮುಖ ವಸ್ತುಗಳಲ್ಲಿ ಅಪರೂಪದ ಭೂಖನಿಜ ಅಥವಾ ರೇರ್ ಅರ್ತ್ ಮಿನರಲ್ಸ್ ಕೂಡ ಒಂದಾಗಿದೆ. ಸದ್ಯ ಇದೇ ರೇರ್ ಅರ್ತ್ ಮಿನರಲ್ಸ್ನ ಭಂಡಾರ ಪಾಕಿಸ್ತಾನದಲ್ಲಿ ಇದೆ ಎಂಬ ಮಾತು ಪಾಕ್ ನಾಯಕರಿಂದ ಕೇಳಿಬರುತ್ತಿದೆ. ಸದ್ಯ ಇದರಾಸೆಗೆ ಬಿದ್ದಿರುವ ಅಮೆರಿಕವು ಪಾಕಿಸ್ತಾನ ಜೊತೆ ಸ್ನೇಹಯುತವಾಗಿ ನಡೆದುಕೊಂಡು ಈಗಾಗಲೇ ಈ ಬಗ್ಗೆ ಒಪ್ಪಂದ ಮಾಡಿದ್ದರೆ, ಇತ್ತ ಭಾರತ ಜೊತೆ ಹಗೆ ಸಾಧಿಸುವ ರೀತಿ ತನ್ನ ವಿದೇಶಿ ರಣನೀತಿಯಲ್ಲಿ ತೊಡಗಿದೆ. ಭಾರತದ ಮೇಲೆ ಅಮೆರಿಕ ವಿಧಿಸಿರುವ ಬಹುದೊಡ್ಡ ಟ್ಯಾರಿಫ್ ಇದೇ ಕಾರಣಕ್ಕಾಗಿಯೇ ಆಗಿದೆ. ಆದರೆ ಮತ್ತೊಂದೆಡೆ ಭಾರತ ಹಾಗೂ ರಷ್ಯಾ ನಡುವಿನ ಮಿತ್ರತ್ವ ಬಲಿಷ್ಠವಾಗುತ್ತಲೇ ಮುಂದೆ ಸಾಗುತ್ತಿದೆ. ವ್ಲಾದಿಮಿರ್ ಪುಟಿನ್ ಅವರ ಇತ್ತೀಚೆಗಿನ ಭಾರತ ಭೇಟಿ ಇದಕ್ಕೊಂದು ನಿದರ್ಶನ. ಒಟ್ಟಾಗಿ ಮಾತಿನ ತಾತ್ಪರ್ಯ ಏನೆಂದರೆ, ಜಾಗತಿಕ ರಾಜಕೀಯ ಪರಿಸ್ಥಿತಿ ವೇಗವಾಗಿ ಬದಲಾಗುತ್ತಿರುತ್ತದೆ. ಹೀಗೆ ಬದಲಾಗುತ್ತಿರುವ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಭಾರತೀಯರು ಕೊಂಚವಾದರೂ ಜ್ಞಾನ ಹೊಂದಿರಬೇಕಾದದ್ದು ಕಟು ಸತ್ಯ. ಸದ್ಯ ಇನ್ನು ಮುಂದೆ ಈ ರೀತಿಯ ದೇಶೀಯ, ಜಾಗತಿಕ ರಾಜಕೀಯ, ಆರ್ಥಿಕ, ಮಿಲಿಟರಿ, ಕ್ರೀಡೆ ಸೇರಿದಂತೆ ಪ್ರಚಲಿತ ವಿದ್ಯಮಾನಗಳ ಕುರಿತು ನಾನು ಇದೇ ಗ್ಲೋಬಲ್ ರಾಜಕೀಯ ಚಾನೆಲ್ನಲ್ಲಿ ನಮ್ಮ ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ಹೇಳಿಕೊಡಲಿದ್ದೇನೆ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಆಕಾಂಕ್ಷಿಗಳಿಗೆ ಇದರಿಂದ ಹೆಚ್ಚು ಲಾಭವಾಗಲಿದೆ ಎಂಬ ಆಶಾಭಾವನೆಯನ್ನು ಕೂಡ ಇಟ್ಟುಕೊಂಡಿದ್ದೇನೆ. ಹಾಗಾಗಿ ಪ್ರೀತಿಯ ವೀಕ್ಷಕ ಅಭಿಮಾನಿಗಳೇ, ಗ್ಲೋಬಲ್ ರಾಜಕೀಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಚಾನಲ್ನ ಚಂದಾದಾರರಾಗಬೇಕಾಗಿ ವಿನಂತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ. ಇನ್ನು ಮುಂದೆ ದಿನಂಪ್ರತಿ ಪ್ರಚಲಿತ ವಿದ್ಯಮಾನಗಳ ಕುರಿತು ಕನ್ನಡ ಭಾಷೆಯಲ್ಲಿ ಅತ್ಯಂತ ಸರಳವಾಗಿ ತಿಳಿಸಿಕೊಡಲಿದ್ದೇನೆ. ಹಾಗಾಗಿ ವೀಕ್ಷಕರೇ, ಈ ಪರಿಚಯ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಬೇಕೆಂದು ವಿನಂತಿ. ಇನ್ನು ಈ ಚಾನಲ್ ಬಗೆಗಿನ ವಿಚಾರದಲ್ಲಿ ನೀವು ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಬಹುದು ಎಂದು ಹೇಳುತ್ತಾ, ಇಷ್ಟು ಹೊತ್ತು ಚಾನಲ್ನ ಮೊದಲ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ.